ಹಾಯ್ ಹಲೋ ನಮಸ್ಕಾರ. ನಾನು ಹರ್ಷಿತ್. ದೇಶದಲ್ಲಿ ನಡೆದಂಥ ನೀಟ್ ಹಗರಣದ ವಿರುದ್ಧ ನಡೆದ ಪ್ರತಿಭಟನೆ ದೇಶದ ಶಿಕ್ಷಣ ಸಚಿವರನ್ನೇ ರಾಜೀನಾಮೆ ಕೊಡುವ ಮಟ್ಟಿಗೆ ತೆಗೆದುಕೊಂಡು ಹೋಗಿತ್ತು. ಆದರೆ ಈ ಒಂದು ಪ್ರತಿಭಟನೆಯಲ್ಲಿ ಒಂದು ಜೋಡಿಗೆ ಪ್ರೇಮಾಕುರವಾಗಿ ವಿವಾಹವಾಗಿದೆ ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತು. ಅದು ಏನಪ್ಪ ಅಂತ ನೋಡೋದಾದ್ರೆ, ಬಿಹಾರದ ಮೋಹನ್ ಕುಮಾರ್ ಎನ್ನುವಾತ ದೆಹಲಿಯ ಜಂತರ್ ಮಂತರ್ಗೆ ನೀಟ್ ಹಗರಣದ ವಿರುದ್ಧ ಪ್ರತಿಭಟನೆಗೆ ಬರ್ತಾನೆ. ಆದರೆ ಈ ಪ್ರತಿಭಟನೆಯಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ನೀರಿನ ಸಂಕಷ್ಟ ಮತ್ತೆ ಊಟದ ಸಂಕಷ್ಟ ಶುರುವಾಗುತ್ತೆ. ಈ ಒಂದು ಸಂಕಷ್ಟದಲ್ಲಿದ್ದ ಮೋಹನ್ ಕುಮಾರ್ಗೆ ದೆಹಲಿಗೆ ಪ್ರತಿಭಟನೆಗೆ ಬಂದಿದ್ದ ಸ್ಥಳೀಯ ವಿದ್ಯಾರ್ಥಿನಿ ಸಹಾಯ ಮಾಡ್ತಾಳೆ, ಊಟ ಕೊಡ್ತಾಳೆ, ಹಾಗೆಯೇ ಪ್ರತಿದಿನ ಊಟವನ್ನು ತಂದುಕೊಡ್ತಾಳೆ. ಹೀಗೆ ತಂದುಕೊಡುವಾಗ ಮೋಹನ್ ಕುಮಾರ್ ಒಂದು ಕೇಳ್ತಾರೆ, ನನಗೆ ಊಟ ತಂದು ಕೊಡ್ತೀಯಲ್ಲ, ನೀರು ಕೂಡ ತಂದುಕೊಡ್ಬಹುದಲ್ಲ ಅಂತ. ಅವಾಗ ಪ್ರತಿದಿನ ವಿದ್ಯಾರ್ಥಿನಿ ಊಟದ ಜೊತೆ ನೀರನ್ನು ಕೂಡ ತಂದುಕೊಡ್ತಾರೆ. ಹೀಗೆ ಡೈಲಿ ತರ್ತಾ ಇರುವಾಗ ಇಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ. ಆದರೆ 26 ದಿನ ಕಳೆಯುವಷ್ಟರಲ್ಲಿ ದೇಶದಲ್ಲಿ ಈ ಪ್ರತಿಭಟನೆಯ ಕಿಚ್ಚು ಜಾಸ್ತಿ ಆಗುತ್ತೆ. ಇನ್ನು ಜಂತರ್ ಮಂತರ್ನಲ್ಲಿ ಅಂತೂ ಕೇಳೋದೇ ಬೇಡ. ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ. ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜನ್ನು ಮಾಡ್ತಾರೆ. ಈ ಲಾಠಿ ಚಾರ್ಜ್ನಲ್ಲಿ ಮೋಹನ್ ಕುಮಾರ್ ಅವರು ಗಂಭೀರವಾಗಿ ಗಾಯಗೊಂಡು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಈ ಒಂದು ಪ್ರಜ್ಞೆ ತಪ್ಪಿದ ಮೋಹನ್ ಕುಮಾರ್ ರವರನ್ನ ವಿದ್ಯಾರ್ಥಿನಿಯೇ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ಅವ್ರನ್ನ ನೋಡ್ಕೊಡ್ತಾಳೆ. ಆದರೆ ಪ್ರಜ್ಞೆ ಬಂದ ಮೇಲೆ ವಿದ್ಯಾರ್ಥಿನಿ ನಿಮ್ಮನ್ನ ಬಿಟ್ಟು ನಾನು ಬದುಕಿರಲು ಸಾಧ್ಯವಿಲ್ಲ ಅಂತ ಹೇಳಿದಾಳಂತೆ. ಹೀಗೆ ಹೇಳಿದ ವಿದ್ಯಾರ್ಥಿನಿಗೆ ಮೋಹನ್ ಕುಮಾರ್ ಕೂಡ ಹೇಳಿದ್ದಾರೆ, ನಾನು ಕೂಡ ನಿಮ್ಮನ್ನ ಪ್ರೀತಿಸ್ತಾ ಇದ್ದೆ, ಆದರೆ ಹೇಳೋಕೆ ಧೈರ್ಯ ಇರಲಿಲ್ಲ ಅಂತ ಹೇಳಿದಾರಂತೆ. ಇಷ್ಟಕ್ಕೆ ಇಬ್ಬರ ನಡುವೆ ಪ್ರೇಮ ಆಗಿ ಅದು ಸ್ವಲ್ಪ ಭಯ ಕೂಡ ಕಾಡಿತ್ತು. ಎಲ್ಲಿ ನಮ್ಮ ತಂದೆ ತಾಯಿ ಒಪ್ಪೋದಿಲ್ಲ ಅಂತ ನಿರ್ಧರಿಸಿದ್ರು, ಆವಾಗಲೇ ದೇವಸ್ಥಾನಕ್ಕೆ ಹೋಗಿ ಇಬ್ಬರು ವಿವಾಹ ಮಾಡ್ಕೊಳ್ತಾರೆ. ತಾಳಿಯನ್ನ ಕಟ್ತಾರೆ ಮೋಹನ್ ಕುಮಾರ್ ಆ ಹುಡುಗಿಗೆ. ನಂತರ ಬಿಹಾರಕ್ಕೆ ಹೋಗ್ತಾರೆ. ಅಲ್ಲಿ ತಂದೆ ಮಗ ಪ್ರತಿಭಟನೆಗೆ ಹೋಗಿದ್ದಾರೆ ಜಂತರ್ ಮಂತರ್ಗೆ ಅಂತ ತಿಳ್ಕೊಂಡ್ರೆ, ಇಲ್ಲಿ ಮಗ ಸೊಸೆಯನ್ನೇ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಒಂದ್ ಕಡೆ ಈ ಒಂದು ವಿವಾಹ ಕೆಲವರು ನಿಜ ಅಂತ ಹೇಳಿದ್ರೆ, ಕೆಲವರು ಫ್ರ್ಯಾಂಕ್ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ 26 ದಿನ ನಡೆದ ಪ್ರತಿಭಟನೆಯಲ್ಲಿ ಒಂದು ಪ್ರೇಮ ವಿವಾಹವೇ ನಡೆದು ಹೋಗಿದೆ ಅಂದ್ರೆ ಎಂಥ ಆಶ್ಚರ್ಯ ಸಂಗತಿ ಅಲ್ವಾ? ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.